ತುಂಬಾ 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 ಮುಖ್ಯ ಆಗುತ್ತೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ನಾವು ಬರೀ ಬೇರೆಯವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಹೋಗ್ತೀವಿ, ಗಂಡನ್ನ ಮ್ಯಾನೇಜ್ ಮಾಡಕ್ ಹೋಗ್ತೀವಿ, ಮಕ್ಳನ್ನ ಮ್ಯಾನೇಜ್ ಮಾಡಕ್ ಹೋಗ್ತೀವಿ, ಫ್ರೆಂಡ್ಸ್ ನ ಮ್ಯಾನೇಜ್ ಮಾಡಕ್ ಹೋಗ್ತೀವಿ, ಅಥವಾ ಗುರಿನೇ ಇರಲ್ಲ. ಅದ್ರಲ್ಲೂ ಈ ಸಿನಿಮಾ ಆಕ್ಟರ್ಸ್ ನಾವುಗಳು ಮತ್ತೆ ಈ ಪೊಲಿಟಿಷಿಯನ್ಸ್ ಇವರೆಲ್ಲ ನಿಮಗ್ ಗೊತ್ತೇ ಇರಲ್ಲ ಅವ್ರ ಬಗ್ಗೆನು, ಆದ್ರೂ ಅವ್ರನ್ನೇ ಮ್ಯಾನೇಜ್ ಮಾಡಕ್ ಹೋಗ್ತೀವಿ ನಾವು. ಅವ್ರು ಹಿಂಗಿರ್ಬೇಕಿತ್ತು, ಹಂಗಿರ್ಬೇಕಿತ್ತು, ಹಂಗ್ ಮಾತಾಡ್ಬೇಕಿತ್ತು, ಹಿಂಗ್ ಮಾತಾಡ್ಬೇಕಿತ್ತು ಅಂತ ಯಾವಾಗ್ಲೂ ನಾವು. ಸೊ ನಾನ್ ಹೇಳೋದೇನಂದ್ರೆ, ನಾವು ಬೇರೆಯವರ ಸೆಲ್ಫ್ ನಾವ್ ಆಗೋದಕ್ಕಾಗಲ್ಲ. ಸೊ ನಾವು ಮಾತ್ರ ನಾವ್ ಆಗೋದಕ್ ಸಾಧ್ಯ. ಅಂಡ್ ನಾವು ಅನ್ನೋದೇ ಒಂದು ಸೂಪರ್ ಪವರ್. ಸೊ ಆ ಸೂಪರ್ ಪವರ್ ನಾವು ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಬೇರೆಯವ್ರು ಹಂಗ್ ಮಾಡ್ಬೇಕಿತ್ತು, ಬೇರೆಯವ್ರು ಹಿಂಗ್ ಮಾಡ್ಬೇಕಾಗಿತ್ತು, ಇದು ಈ ತರ ಮಾಡ್ಬೇಕು, ಅವ್ರು ಈ ತರ ಬಟ್ಟೆ ಹಾಕ್ಬೇಕು, ಅವ್ರು ಈ ತರ ಮಾತಾಡ್ಬೇಕು, ಇದೆಲ್ಲ ಅವ್ರು ಮ್ಯಾನೇಜ್ ಮಾಡ್ಕೋತಾರೆ ಅವ್ರ ಬದುಕನ್ನ. ನೀವು ನಿಮ್ಮ ಬದುಕನ್ನ, ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಭಾವನೆಗಳನ್ನ, ನಿಮ್ಮ ಕೆಲಸವನ್ನ, ನಿಮ್ಮ ಓದನ್ನ, ನಿಮ್ಮ ಭವಿಷ್ಯ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದನ್ನ ಫಸ್ಟ್ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಸೊ ಅದು ಬಂದ್ಬಿಟ್ಟು ಸೆಲ್ಫ್ ಮ್ಯಾನೇಜ್.